ದರ್ಶನ್ ಜಾಮೀನಿಗಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಬೇಲ್ಗಾಗಿ ದಾಸನ ಪರ ವಕೀಲರು ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ಲಾಯರ್ ವಾದ ಮಂಡಿಸಿದ ಬಗ್ಗೆ ಕೇಳಿ ಕಾಟೇರ ಫುಲ್ ಖುಷಿಯಾಗಿದ್ದಾನಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಬೇಲ್ಗಾಗಿ ನಾಗೇಶ್ ಪ್ರಬಲವಾದ. ಲಾಯರ್ ಪಾಯಿಂಟ್ಸ್ ಕೇಳೆ ದಾಸ ಫುಲ್ ಖುಷ್. ಜೈಲುವಾಸದಿಂದ ಹೈರಾಣಾಗಿರೋ ದರ್ಶನ್ಗೆ ಯಾವಾಗ ರಿಲೀಸ್ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಕಾಟೇರನನ್ನ ಹೇಗಾದ್ರೂ ಹೊರತರೋದಕ್ಕೆ ಸಿವಿ ನಾಗೇಶ್ ಕೋರ್ಟ್ ಅಲ್ಲಿ ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಲೋಪದೋಷದ ಬಗ್ಗೆ ಎತ್ತಿ ಹಿಡಿದ ಸಿವಿ ನಾಗೇಶ್ ಪಿನ್ ಟು ಪಿನ್ ಮಾಹಿತಿಯೊಂದಿಗೆ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ವಾದದ ಬಗ್ಗೆ ಪತಿಗೆ ವಿಜಯಲಕ್ಷ್ಮಿ ಮಾಹಿತಿ ನೀಡಿದ್ದಾರೆ. ಸಿವಿ ನಾಗೇಶ್ ವಾದ ಮಾಡಿದ ಆರ್ಗ್ಯುಮೆಂಟ್ ಪ್ರತಿಯನ್ನ ತಂದು ವಿಜಯಲಕ್ಷ್ಮಿ ದರ್ಶನ್ಗೆ ನೀಡಿದ್ದಾರೆ. ವಾದ ಮಂಡಿಸಿದ ಕಾಪಿ ನೋಡಿ ದರ್ಶನ್ ಫುಲ್ ಖುಷ್ ಆಗಿದ್ದಾರಂತೆ. ದರ್ಶನ್ ವಿರುದ್ಧ ನಡೆದಿದೆಯಾ ಷಡ್ಯಂತ್ರ? 100% ನನ್ನ ವಿರುದ್ಧ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸಿವಿ ನಾಗೇಶ್ ವಾದದ ವೇಳೆ ಕೆಲವು ಅಂಶಗಳನ್ನು ಉಲ್ಲೇಖಿಸಿದ್ರು. ಅವುಗಳನ್ನು ನೋಡಿ ಪಕ್ಕಾ ಇದೆಲ್ಲ ನನ್ನ ಮೇಲೆ ನಡೀತಾ ಇರೋ ಮಸಲತ್ತು ಅಂತ ದರ್ಶನ್ ಹೇಳಿದ್ದಾರೆ ಎನ್ನಲಾಗಿದೆ. ವಾದ ಮಂಡಿಸಿದ ರೀತಿ ನೋಡಿ ಬೇಲ್ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಾನಂತೆ. ಇವತ್ತು ಪ್ರತಿವಾದ ಮುಗಿದ ಮೇಲೆ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾನಂತೆ ದಾಸ. ವಿಜಯಲಕ್ಷ್ಮಿ ಕೂಡ ಸಿವಿ ನಾಗೇಶ್ ವಾದ ಮಂಡನೆ ಬಗ್ಗೆ ದರ್ಶನ್ ಮುಂದೆ ಗುಣಗಾನ ಮಾಡಿದ್ದಾರಂತೆ. ದರ್ಶನ್ ಕುಗ್ಗಬಾರದು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಪಾಸಿಟಿವ್ ಆಗಿ ಮಾತಾಡಿದಾರಂತೆ. ಹೀಗಾಗಿ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ನೋಡಬೇಕಾಗಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿ ಜೈಲಲ್ಲಿರೋ ಭೂಪತಿಗೆ ಬೆನ್ನು ನೋವು ಬೇತಾಳದಂತೆ ಕಾಡಿಸ್ತಿದೆ. ಸಿವಿಯರ್ ಬ್ಯಾಕ್ ಪೇನ್ಗೆ ಕಾಟೇರ ಕಂಗಾಲಾಗಿದ್ದಾನೆ. ಹೆಂಡತಿ ಕೊಟ್ಟ ಬ್ಯಾಗ್ ಹೊತ್ಕೊಳ್ಳೋಕ್ಕೂ ಪರದಾಡಿದ್ದಾನೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಪತಿಗೆ ಬೆನ್ನು ನೋವಿನ ಬೇನೆ, ಹೆಂಡತಿ ಕೊಟ್ಟ ಬ್ಯಾಗ್ ಎತ್ತದ ಲಂಪು. ನೋವು ಬೆನ್ನು ನೋವು, ಕೂತ್ರೂ ನೋವು, ನಿಂತ್ರೂ ನೋವು, ಪ್ರಾಣ ಹೋಗುವಷ್ಟು ನೋವು. ಅಮ್ಮ ಆಗ್ತಿಲ್ಲ, ಅಪ್ಪ ಆಗ್ತಿಲ್ಲ, ಯಪ್ಪೋ ಕಾಪಾಡ್ರೋ ಅನ್ನೋ ಆರ್ತನಾದ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇರೋದು ಪ್ರೂವ್ ಆಗ್ಬಿಟ್ಟಿದೆ. ಇದಕ್ಕೆ ಸಾಕ್ಷಿಯೇ ಈ ವಿಡಿಯೋ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅನ್ನ ಭೇಟಿ ಮಾಡಿದ ವಿಜಯಲಕ್ಷ್ಮಿ 2 ಬ್ಯಾಗ್ಗಳನ್ನ ಕೊಟ್ರು. ಆದ್ರೆ ಹೆಂಡತಿ ಕೊಟ್ಟ ಬ್ಯಾಗ್ ಅನ್ನ ಎತ್ತೋದಕ್ಕಾಗದೆ ಶೌರ್ಯ ಒಂದು ಕ್ಷಣ ಕೆಳಗೆ. ಕೆಲಕಾಲ ಸುಧಾರಿಸಿಕೊಂಡ ದರ್ಶನ್ ಮತ್ತೆ ನಡೆಯೋದಕ್ಕೆ ಆರಂಭಿಸ್ತಾನೆ. ದರ್ಶನ್ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ನೋವು ತಿಂತಿದ್ದಾನೆ ಅಂತ. ಹೌದು, 6 ಅಡಿ ಎತ್ತರದ ದರ್ಶನ್ಗೆ ಬೆನ್ನು ಬಿದ್ದ ಬೇತಾಳದಂತೆ ಬೆನ್ನು ನೋವು ವಿಪರೀತವಾಗಿ ಕಾಡ್ತಾ ಇದೆ. ನಿನ್ನೆ ಡಾಕ್ಟರ್ ನೋವು ನಿವಾರಕ ಗುಳಿಗೆ ಕೊಟ್ಟರೂ ಕಮ್ಮಿಯಾಗಿಲ್ಲ. ವಿಜಯಲಕ್ಷ್ಮಿ ಜೊತೆ ಸುರಸುಂದರಿಯರು, ಪತ್ನಿ ಸ್ನೇಹಿತೆಯರಿಗೂ ದಾಸನ ದರ್ಶನ. ಎಂಟನೇ ಬಾರಿ ಗಂಡನ ದರ್ಶನಕ್ಕೆ ಬಂದಿದ್ದ ವಿಜಯಲಕ್ಷ್ಮಿ ತಾನೊಬ್ಳೇ ಬಂದಿರಲಿಲ್ಲ. ಜೊತೆಗೆ ಫ್ಯಾಮಿಲಿ, ಫ್ರೆಂಡ್ಸ್, ಆಪ್ತರನ್ನ ಕರೆತಂದಿದ್ರು. ಅದರಲ್ಲಿ 2 ಯುವತಿಯರು ಬಂದಿದ್ರು. ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮರ್ಸಿ ಅನ್ನೋರು ದಾಸನ ದರ್ಶನ ಮಾಡಿದ್ರು. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಕೋರ್ಟ್ನಲ್ಲಿ ಇದರ ಕುರಿತು ವಾದ ಪ್ರತಿವಾದಗಳು ಕೂಡ ಆಗ್ತಿದೆ. ಆದರೆ ಯಾವುದೇ ಕ್ಷಣದಲ್ಲಾದರೂ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಗ್ಯಾಂಗ್ಗೆ ಇಂದು ಡಿಸೈಡಿಂಗ್ ಡೇ. ದಾಸನಿಗೆ ಜಾಮೀನು ಸಿಗುತ್ತಾ ಇಲ್ವಾ?
ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಜಾಮೀನಿನದ್ದೇ ಚಿಂತೆಯಾಗಿದೆ. ಇವತ್ತಾದ್ರೂ ಬೇಲ್ ಸಿಗುತ್ತಾ ಇಲ್ವಾ ಅಂತ ಆತಂಕದಲ್ಲಿದ್ದಾನೆ. ಈಗಾಗಲೇ ಕೋರ್ಟ್ನಲ್ಲಿ ಕಾಟೇರನ ಜಾಮೀನಿಗಾಗಿ ಚರ್ಚೆ ನಡೀತಾ ಇದ್ದು, ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ದಾರೆ. ನಾಗೇಶ್ ವಾದ ಆಲಿಸಿದ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು. ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಕುರಿತು ಮತ್ತೆ ವಾದ ಪ್ರತಿವಾದ ನಡೆಯಲಿದ್ದು, ಇವತ್ತಾದ್ರೂ ಬೇಲ್ ಸಿಗುತ್ತಾ ಅಂತ ಟೆನ್ಷನ್ನಲ್ಲಿ ಕಾಯ್ತಾ ಇದ್ದಾನೆ. ಈ ಮಧ್ಯೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ಕೂಡ ಇವತ್ತೇ ನಡೆಯಲಿದೆ. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ. ಇವತ್ತು ಒಂದಲ್ಲ ಎರಡಲ್ಲ 6 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್, ಪವಿತ್ರ ಗೌಡ, ಅನುಕುಮಾರ್, ಪ್ರದೋಷ್, ಲಕ್ಷ್ಮಣ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸುವ ಸಾಧ್ಯತೆ ಇದೆ. ಈ ವೇಳೆ ಆರೋಪಿಗಳಿಗೆ ಜಾಮೀನು ನೀಡದಂತೆ ವಾದ ಮಂಡಿಸಲಿದ್ದಾರೆ. ದರ್ಶನ್ ಪರ ಸಿವಿ ನಾಗೇಶ್, ಪವಿತ್ರ ಪರ ಟಾಮಿ ಸಬಾಸ್ಟಿಯನ್, ಅನುಕುಮಾರ್ ಪರ ರಾಮ್ ಸಿಂಗ್, ಲಕ್ಷ್ಮಣ್ ಪರ ರಂಗನಾಥ ರೆಡ್ಡಿ ವಾದ ಮಂಡಿಸಿದ್ದು, ಇದೆಲ್ಲದಕ್ಕೂ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಲಿದ್ದಾರೆ. ವಾದ ಮಂಡನೆ ಬಳಿಕ ಡಿ ಗ್ಯಾಂಗ್ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಿಪಿ ಕೂಡ ಸಜ್ಜಾಗಿದ್ದು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಜಾಮೀನಿಗೆ ಸಿವಿ ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ದಾರೆ. ವಕೀಲರ ವಾದ ಆಲಿಸಿ ಇಂದಿಗೆ ಮುಂದಿನ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ವಾದ ಮಂಡಿಸಿದ್ದ ಸಿವಿ ನಾಗೇಶ್ಗೆ ಕೌಂಟರ್ ಕೊಡೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ತಯಾರಿ ನಡೆಸಿದ್ದಾರೆ. ಒಂದೇ ಏಟಿಗೆ ಎಲ್ಲ ಆರೋಪಿಗಳ ವಿರುದ್ಧ ಆಕ್ಷೇಪಣೆ ಬಾಣ ಬಿಡಲು ಸಿದ್ಧತೆ ನಡೆಸಿದ್ದಾರೆ. ಹಾಗಾದರೆ ಎಸ್ಪಿಪಿ ಮುಂದಿರುವ ಸವಾಲುಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಎಸ್ಪಿಪಿ ವಾದ ಹೇಗಿರುತ್ತೆ? ಸಾಕ್ಷಿಗಳ ಸಂಗ್ರಹ, ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ವಿಳಂಬಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕಾರಣ ನೀಡಲಿದ್ದಾರೆ. ಸಿಡಿಆರ್ ಹಾಗೂ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಹಾಗೂ 164 ಹೇಳಿಕೆ ಸಂಬಂಧ ಪ್ರತಿವಾದ, ಎಫ್ಎಸ್ಎಲ್ ರಿಪೋರ್ಟ್ ಮುಂದಿಟ್ಟು ವಾದ ಮಂಡಿಸುವ ಸಾಧ್ಯತೆ ಇದೆ. ದರ್ಶನ್ ಬಟ್ಟೆಯಲ್ಲಿ ರಕ್ತದ ಕಣ ಪತ್ತೆಯಾಗಿರೋ ಬಗ್ಗೆ ಉಲ್ಲೇಖ ಮಾಡಿದ ಸಿವಿ ನಾಗೇಶ್ ಈ ಪ್ರಶ್ನೆಗೆ ಎಫ್ಎಸ್ಎಲ್ ರಿಪೋರ್ಟ್ ಸಮೇತ ಉತ್ತರ ನೀಡುವ ಸಾಧ್ಯತೆ ಇದೆ. 164 ಹೇಳಿಕೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಸಾಧ್ಯತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿನ ಅಂಶಗಳು ಉಲ್ಲೇಖದ ಬಗ್ಗೆ ಮಾತನಾಡುವ ಸಾಧ್ಯತೆ ಇದೆ. ಯಾವ ಹೊಡೆತದಿಂದ ರೇಣುಕಸ್ವಾಮಿ ಸಾವನ್ನಪ್ಪಿದ ಎಂಬುದರ ಬಗ್ಗೆ ಮಾತಾಡುವ ಸಾಧ್ಯತೆ ಇದೆ. ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖಿಸುವ ಸಾಧ್ಯತೆ ಇದೆ. ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ರಿಪೋರ್ಟ್ ಬಾಕಿ ಇದ್ದು ರೇಣುಕಸ್ವಾಮಿ ಹೊಡೆತ ತಿಂದಿರೋ ಫೋಟೋ, ವಿಡಿಯೋ ಫುಟೇಜ್ ಬಗ್ಗೆ ಕ್ಲಾರಿಫಿಕೇಶನ್ ನೀಡುವ ಸಾಧ್ಯತೆ ಇದೆ. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ.